ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರ ತಾಲೂಕಿನ ಯಾನಗಹಳ್ಳಿ ಗ್ರಾಮದ ಲಿಂಗತ್ವ ಅಲ್ಪಸಂಖ್ಯಾತರಾದ ದೇವಿ ಎಂಬುವವರಿಗೆ ಜಮೀನಿನ ವಿಚಾರವಾಗಿ ಪದೇ ಪದೇ ತೊಂದರೆ ನೀಡುತ್ತಿದ್ದ ಅಚ್ಚಟ್ಟಿಪುರ ಗ್ರಾಮದ ವೇಲುಸ್ವಾಮಿ ಹಾಗೂ ಇತರರ ಮೇಲೆ ಚಾಮರಾಜನಗರ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಲಿಂಗತ್ವ ಅಲ್ಪಸಂಖ್ಯಾತರೆಲ್ಲ ಸೇರಿಕೊಂಡು ಮಾಧ್ಯಮದ ಮೂಲಕ ನ್ಯಾಯಕ್ಕಾಗಿ ಆಗ್ರಹಿಸಿದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೊಡ್ಡಸ್ವಾಮಿ ಅಂತ. ಇದೇ ಚಾಮರಾಜನಗರದಲ್ಲಿ ಸಮತಾ ಸೊಸೈಟಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತಿದ್ದೀವಿ. ನಾವು ಕಾರ್ಯ ಏನು ನಿರ್ವಹಿಸ್ತೀವಿ ಅಂತಂದರೆ, ನಾವು ಟ್ರಾನ್ಸ್ಜೆಂಡರ್ ಮಂಗಳಮುಖಿಯರದ್ದು ಏನಿದೆ ಪ್ರಾಬ್ಲಮ್ಸ್ಗಳು ಅದನ್ನು ಹ್ಯಾಂಡಲ್ ಮಾಡೋದು, ಮತ್ತು ಅವರು ಏನಾದರೂ ಬಿಕ್ಕಟ್ಟು ನಿವಾರಣೆಗೆ ನಾವು ಅವ್ರಿಗೆ ಸ್ಪಂದಿಸೋದನ್ನ ಕೆಲಸ ಮಾಡ್ತೀವಿ. ಇದೇ ರೀತಿಯಾಗಿ ನಮ್ಮ ದೇವಿರಮ್ಮ ಅವರು ಮೂಲತಃ ಯಾನಗಹಳ್ಳಿಯವರು, ಅವರು ಒಬ್ಬರು ಮಂಗಳಮುಖಿಯರಾಗಿದ್ದಾರೆ. ಇದೇ 6 ತಿಂಗಳಿಂದ ಒಂದು ಸರ್ವೆ ನಂಬರ್ ಪ್ರಕಾರ ಅಮ್ಮ ಹೇಳಿದ ಹಾಗೆ ಅಕ್ಕಪಕ್ಕ ಜಮೀನಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆ ಒತ್ತುವರಿ ಮಾಡ್ಕೊಂಡಿರೋದನ್ನ ನಾವು ಕಂಪ್ಲೇಂಟ್ ಮಾಡಿದ್ವಿ ಫಸ್ಟ್ ಟೈಮ್. ಮತ್ತು ಅದು ಕಂಪ್ಲೇಂಟ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಗಲಾಟೆಗಳಾಗಿ MLCನೂ ಕೂಡ ಆಗಿತ್ತು. ಇವ್ರ ಮೇಲೆ ಹಲ್ಲೆನೂ ಕೂಡ ನಡೆದಿತ್ತು. ಹಾಗಾಗಿ ಕಂಪ್ಲೇಂಟ್ ಮಾಡಿದ್ವಿ. ಆಗ ನಂತರ ಮೇಡಮ್ ಅವರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಕರೆದು ನಮ್ಮನ್ನು ಮಾತಾಡಿಸಿರ್ಬೇಕಾದ್ರೆ ನಾವು ಮಾನವೀಯತೆಯಿಂದ ನಾವು ಟ್ರಾನ್ಸ್ಜೆಂಡರ್ ಆಗಿ ಆ ಒಂದು MLC ಆಗಿರೋವಂತಹ ಒಂದು ದೂರನ್ನು ನಾವು ಹಿಂದ್ಗಡೆ ತಗೊಂಡ್ವಿ. ಆ ನಂತರ ಅಲ್ಲಿ ಚರ್ಚೆಯಾಗಿ ಅವರೇನಂದ್ರು, ವೇಲು ಅವರು ಇನ್ನು 3-4 ತಿಂಗಳಲ್ಲಿ ಬಾಳೆ ಹಾಕ್ಕೊಂಡಿದ್ದೀವಿ, ಆ ಬಾಳೆನ ಕಟಾವು ಮಾಡಿ ನಾನು ಸರ್ವೆ ಮಾಡಿ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನು ಮಾನವೀಯತೆಯಾಗಿ ನಾವು ಹೋಗಿ ಅವ್ರನ್ನ ಕೇಳೋಕೆ ಹೋಗಿದ್ದಾಗ, ನಾನು ಆ ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ, ನಾನು ಕೋರ್ಟ್ಗೆ ಹೋಗ್ತೀನಿ, ನೀವು ಏನಾದರೂ ಮಾಡಿಕೊಡಿ ಅಂತ ಹೇಳಿದ್ರು. ಮತ್ತೆ ನಾವು ಸ್ಟೇಷನ್ಗೆ ಬಂದರು. ಅವರು ನಮ್ಮನ್ನು ಯಾವುದೇ ರೀತಿಯಾಗಿ ಸ್ಟೇಷನ್ಗೆ ಅವ್ರು ಬರಲಿಲ್ಲ. ತದನಂತರ ನಾವು 3 ದಿನದ ಹಿಂದೆ ಅವರೇ ಬಂದು ನಮ್ಮ ಮೇಲೆ ಮಂಗಳಮುಖಿ ಮತ್ತು ಅವರ ದೇವಿರಮ್ಮ ಇದ್ದಾರಲ್ಲ, ಅವರ ಅಣ್ಣ ತಮ್ಮಿಂದು ಜಗಳಕ್ಕೆ ಬಂದಿದ್ದಾರೆ ಅಂತ ನಮ್ಮ ಮೇಲೆ ದೂರು ಮಾಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ಮತ್ತೆ ನಾವು ಪೊಲೀಸ್ ಸ್ಟೇಷನ್ಗೆ ಬಂದು FIR ಫೈಲ್ ಮಾಡಲೇಬೇಕು ಅಂತ ದೇವಿರಮ್ಮ ಅವರನ್ನು ನಾವು ಕರ್ಕೊಬಂದಿದ್ದೀವಿ. ದಯವಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡಿ. ನಾವು ಯಾಕೆ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು ಅಂತಂದರೆ, ಈ ಥರ ಒಂದು ತಾರತಮ್ಯಗಳನ್ನು ದೂರ ಮಾಡಬೇಕು ಅನ್ನೋದು ಒಂದು ಉದ್ದೇಶದಿಂದ. ಹಾಗಾಗಿ ದಯವಿಟ್ಟು ನಮ್ಮ ದೇವಿರಮ್ಮ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮತ್ತು ಪೊಲೀಸ್ ಅಧಿಕಾರಿಗಳಾಗಲಿ ಅವರನ್ನೆಲ್ಲರನ್ನೂ ನಾನು ಕೇಳ್ಕೊತೀನಿ. ಹಾಗಾಗಿ ಈಗ ಬಂದಿರೋಂಥ ನಮ್ಮ ವಾರ್ತಾ ಮಿತ್ರರಿಗೂ ನಾವು ನಮ್ಮ ಕಡೆಯಿಂದ ಟ್ರಾನ್ಸ್ಜೆಂಡರ್ ಕಡೆಯಿಂದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ನನ್ನ ಹೆಸರು ದೇವಿ ಅಂತ. ನಾವು ಮೂಲತಃ ಯಾನಗಹಳ್ಳಿಯವರು. ಅಚ್ಚಟ್ಟಿಪುರದಲ್ಲಿ ಸರ್ವೆ ನಂಬರ್ 89ರಲ್ಲಿ ವಾಸವಾಗಿದ್ದೀವಿ 50 ವರ್ಷದಿಂದ. ಆದರೆ ಈ ವೇಲು ಅನ್ನೋ ವ್ಯಕ್ತಿ ನಮಗೆ ನಮ್ಮ ಜಮೀನ ಸರ್ವೆ ನಂಬರ್ 89ರಲ್ಲಿ ಅವನು ಒತ್ತುವರಿ ಮಾಡಿದ್ದಾನೆ. ನಮ್ದು ಸುಮಾರು ಬಾಳೆ ಹಾಕಿ ಅರಿಶಿನ ಹಾಕಿ, ಆದರೂ ನಾನು ಮೇಡಮ್ ಮುಂದೆ ಎಲ್ಲ ಬಂದು ಎಲ್ಲ ಒಪ್ಕೊಂಡು ಎಲ್ಲ ಇದು ಮಾಡಿದರು, ಇತ್ಯರ್ಥ ಮಾಡ್ಕೊಡ್ತೀವಿ ಅಂದ್ಬಿಟ್ಟು. ಇಷ್ಟು ದಿನ ಆದರೂ ನಮಗೆ ಇತ್ಯರ್ಥ ಮಾಡ್ಕೊಳ್ಳಲಿಲ್ಲ. 6-7-8 ತಿಂಗಳಾಯಿತು. ಆದ್ದರಿಂದ ನಮಗೆ ಕಾಲಿಗೆ ಪೆಟ್ಟಾಗಿ MSC ಎಲ್ಲ ಮಾಡಿ ತುಂಬ ಗಲಾಟೆ ಮಾಡಿ ಮಾನವೀಯವಾಗಿ ನಮ್ಮನ್ನ ನೀವು ಸಂಘರು, ನೀವು ಮಂಗಳಮುಖಿನ ಹಿಂಗೆ, ನಿಮ್ಮ ಜಾತಿನ ಹಿಂಗೆ ಅಂತ ಬೆಟ್ಟು ತೋರಿಸಿ ಮಾತಾಡಿ ನಮಗೆ ಮಾನವೀಯವಾಗ್ಬೋದು. ನೀನು ನೀನು ಮಂಗಳಮುಖಿ, ನೀನು ಗಂಡಸಾಗಿ ಸೀರೆ ಉಟ್ಕೊಂಡಿದೀಯಾ ಅಂತ ಏನು ತಪ್ಪಾಗೆಲ್ಲ ಹೇಳಿ ನಮ್ಗೆ ಭಾಳ ತುಂಬ ಮನಸ್ಸಿಗೆ ನೋವಾಗಿತ್ತು ಸರ್. ಅದರಿಂದ ನಮ್ಗೆ ಸರ್ ಹತ್ರ ಬಂದು ನಾವು ಇವಾಗ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಬಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ದಯವಿಟ್ಟು ಸರ್. ನಮ್ಗೆ ಅದಕ್ಕೆ ತುಂಬ ನೊಂದೋಗಿದ್ದೀವಿ ಸರ್ ನಾವು. ಆದರೂ ನಮಗೆ ಯಾವ ಕಡೆಯಿಂದ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ನಮ್ಗೆ ನ್ಯಾಯ ದೊರಕಬೇಕು ಅಂತ ನಾವು ಇದು ಮಾಡ್ತಾಯಿದ್ವಿ ಸರ್. ನಮಸ್ಕಾರ, ನನ್ನ ಹೆಸರು ಸಾದಿಕ್ ಅಂತ. ನಾನು ಟ್ರಾನ್ಸ್ಜೆಂಡರ್ಗೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ನಾನು ಕೂಡ ಟ್ರಾನ್ಸ್ಜೆಂಡರೇ. ಇವತ್ತೇನು ಅನ್ಯಾಯ ಆಗಿದೆ ಅಂತಂದರೆ, ನಮಗೆ ಯಾವ ರೀತಿ ಅನ್ಯಾಯ ಆದರೂ ಕೂಡ ಯಾರೂ ನಮಗೆ ಸ್ಪಂದಿಸ್ತಾ ಇಲ್ಲ. ಮೇಡಮ್ ಅವರು ಫಸ್ಟು ನೀವು ಹೋಗಿ ಅವ್ರ ಹತ್ರ ವಿಚಾರಿಸ್ತಾರಂತ ವಿಚಾರಣೆ ಕೇಳೋಕ್ಕೆ ಮಾತ್ರ ಹೋದ್ವಿ, ಗಲಾಟೆ ಮಾಡೋಕ್ಕಂತೂ ಹೋಗಲಿಲ್ಲ. ಆಯ್ತಪ್ಪ 3 ತಿಂಗಳು ಆದ ನಂತರ ನಾವು ಬಿಟ್ಕೊಡ್ತೀವಿ ಅಂತಂದ್ವಲ್ಲ, ಏನೋ ಅಂತ ಕೇಳೋಕ್ಕೆ ಹೋಗಿದ್ದಕ್ಕೆ ನಮ್ಮ ಮೇಲೆ ಬಂದಿರೋ ರೀತಿ ಅವನೇ ಬಂದು ಕಂಪ್ಲೇಂಟನ್ನು ಕೊಟ್ಟಿರೋದು ಯಾವ ರೀತಿ ಸರಿಯಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಮತ್ತು ಗ್ರಾಮಸ್ಥರು ಕೂಡ ನಾವಿದ್ದೀವಿ ಬಿಡಿಸ್ಕೊಡ್ತೀವಿ ಅಂತಂದ್ಬಿಟ್ಟು ಆ MLC ಆದ ಕೊಡೋಕ್ಕೆ ಒಟ್ಟಿನಲ್ಲಿ ಗೌರವ ಕೊಡಬೇಕು ಅಂತಂದ್ಬಿಟ್ಟು ಗ್ರಾಮದವ್ರಿಗೆ ನಾವು ಹೇಳಿ ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಟು ಹೋದ್ವಿ. ಈಗ ಯಾರೂ ನಮಗೆ ಸ್ಪಂದಿಸ್ತಾ ಇಲ್ಲ. ನೀವೇ ಪತ್ರಿಕಾ ಮಾಧ್ಯಮದವರಾಗಲಿ ವಿಡಿಯೋದಾರಾಗಲಿ ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕಾಗಿ ತಮ್ಮನ್ನು ಕರೆಸಿ ಇವತ್ತು ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ಖಂಡಿತ ಇವರು ಯಾವ ವಯಸ್ಸಾಗಿದೆ, ಏನು ಮಾಡೋಕ್ಕಾಗ್ತಾಯಿಲ್ಲ. ಇವ್ರಿಗೆ ನ್ಯಾಯ ಸಿಕ್ಕಿದ್ರೆ ಎಲ್ಲರಿಗೂ, ನಮಗೆಲ್ಲ ಟ್ರಾನ್ಸ್ಜೆಂಡರ್ಗೆ ನ್ಯಾಯ ಸಿಕ್ಕಿದಂಗೆ ಈ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ, ಬಿಲ್ಲಲ್ಲ. ನಾವು 14ನೇ ತಾರೀಕು ಜಮೀನ್ ಹತ್ರ ಹೋಗಿದ್ದ ನಂತರ ಬರ್ತೀವಿ, ಸಾಯಂಕಾಲ ಟೇಷನ್ ಹತ್ರ ಹೋಗಿ ಅಂದರು. ನಾನು ಟೇಷನಿಗೆ ಬಂದು ನ್ಯಾನಗಳಿಂದ
ಬಂದು ಮೇಡಮ್ ಅವ್ರ ಹತ್ರ ಬಿ ಟಿ ಮೇಡಮ್ ಬೆಳಗ್ಗೆ ನಾವು ಕರೆಸಿ ಮಾತಾಡ್ತೀನಿ ಅಂತ ಹೇಳಿದ್ರು. ನಾವು ಅವತ್ತು ಕಂಪ್ಲೇಂಟ್ ಕೊಡಲಿಲ್ಲ. ಕೊಟ್ಟು ಮತ್ತೆ ಕರೆಸಿ ಮಾತಾಡೋಣ ಅಂತ ಹೇಳೋದಕ್ಕೆ ನಾವು ಕಾನೂನು ಮೇಡಮ್ ಅವ್ರಿಗೆಲ್ಲ ಅವ್ರಿಗೆ ಮರ್ಯಾದೆ ಕೊಟ್ಟು ಮತ್ತು ನಾವು ವಾಪಸ್ ಹೋಗಿ ಮತ್ತೆ ಸೋಮವಾರ ಬರ್ತೀನಿ ಅಂತ ಹೇಳಿದ್ರು. ಸೋಮವಾರ ಕೂಡ ಬಂದಿಲ್ಲ ನಂತರ ಇವತ್ತು ಬಂದು ನಾವು ಕಂಪ್ಲೇಂಟ್ ಕೊಡೋಕ್ಕೆ ಬಂದು ಎಫ್ ಐ ಆರ್ ತಗೊಳ್ಳೋಕ್ಕೆ ನಾವು ನ್ಯಾಯವಾದ ನಮ್ಮ ಅಮ್ಮನ ಸಲುವಾಗಿ ಬಂದಿದ್ದೀವಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.